ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಂದರ್ಭದಲ್ಲಿ ಅಪ್ಪು ಸರ್ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರೇ ನನ್ನ ಇನ್ಸ್ಪಿರೇಷನ್. ಚಿಕ್ಕವಳಿಂದನೂ ನಾನು ಹೀರೋಯಿನ್ ಆಗಬೇಕಂತಲೇ ಅಂದ್ಕೊಂಡಿದ್ದು. ಬಟ್ ಇವತ್ತು ನಾನು ಇಲ್ಲಿದ್ದೀನಿ ಅಂದರೆ ಅವ್ರ ಇನ್ಸ್ಪಿರೇಷನಿಂದನೇ ಕಾರಣ. ಆ್ಯಂಡ್ ದೇಸಾಯಿ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಆದ ನಂತರ ತುಂಬ ಸಿನಿಮಾ ನಾನು ರಿಜೆಕ್ಟ್ ಮಾಡಿದ್ದೀನಿ. ಬಿಕಾಸ್ ನನಗೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡಬೇಕಿತ್ತು ಆ್ಯಂಡ್ ಸಮಥಿಂಗ್ ಡಿಫ್ರೆಂಟ್ ಮಾಡಬೇಕಿತ್ತು. ನವೀನ್ ರೆಡ್ಡಿ ಸರ್ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಈ ಟೀಮ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಹೊಸೊಬ್ಬರು ನಾವು ಬಂದಾಗ ಇನಿಷಿಯಲಿ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ. ಬಟ್ ಹೊಸೊಬ್ಬರು ಬೆಳಿಬೇಕು ಅಥವಾ ಹೊಸೊಬ್ಬರಿಗೆ ಸಪೋರ್ಟ್ ಮಾಡೋದು ಆ ಮನಸ್ಥಿತಿ ಬರಬೇಕು ಅಂದರೆ ಇಟ್ಸ್ ರಿಯಲಿ ಹಾರ್ಡ್. ಸೊ ಥ್ಯಾಂಕ್ ಯು ನವೀನ್ ಸರ್. ಆ್ಯಂಡ್ ನಾಗಿರೆಡ್ಡಿ ಸರ್ ಐ ಥಿಂಕ್ ಒನ್ ಆಫ್ ದ ಹಾರ್ಡ್ ವರ್ಕಿಂಗ್ ಆ್ಯಂಡ್ ತುಂಬ ಡೆಡಿಕೇಟೆಡ್ ಡಿರೆಕ್ಟರ್. ಅವ್ರ ಜೊತೆ ನಮಗೆ ವರ್ಕ್ ಮಾಡೋಕ್ಕೆ ಸಿಕ್ಕಿದ್ದು ಇಟ್ಸ್ ಬ್ಲೆಸ್ಸಿಂಗ್. ಬಿಕಾಸ್ ಸಾಕಷ್ಟು ಕಲ್ತ್ವಿ ಆ್ಯಂಡ್ ಆಲ್ಮೋಸ್ಟ್ ಬಾಗಲಕೋಟೆಯಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಆ ಬಿಸಿಲಿಗೆ ಆ ಮೇಕಪ್ ಎಲ್ಲ ಕ್ಯಾರಿ ಮಾಡಿಕೊಂಡು. ಬಟ್ ತುಂಬಾ ಚೆನ್ನಾಗಿ ಡಿರೆಕ್ಟರ್ ನಮ್ಮನ್ನ ಗೈಡ್ ಮಾಡಿದ್ದಾರೆ ಆ್ಯಂಡ್ ಚೆನ್ನಾಗಿ ಸಿನಿಮಾ ಬಂದಿದೆ. ಆ್ಯಂಡ್ ಮಹಾಂತೇಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ನ ಹಾಕೊಂಡು ಇಷ್ಟು ಕಲಾವಿದರನ್ನ ಹಾಕೊಂಡು ಇಷ್ಟು ಚೆನ್ನಾಗಿ ಸಿನಿಮಾ ತೆಗ್ದು ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ದಾರೆ ಸಿನಿಮಾನ. ಅವ್ರಿಗಿರೋ ಪ್ಯಾಷನ್ಗೆ ಸಿನಿಮಾ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಆ್ಯಂಡ್ ನಮಗೆ ಹೊಸೊಬ್ರಿಗೆ ಅವಕಾಶ ಕೊಟ್ಟಿರೋದಕ್ಕೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ತೆಗೆದಿರೋದಕ್ಕೆ ಥ್ಯಾಂಕ್ ಯು ಮಾಡ್ತೇವೆ ಸರ್. ಆ್ಯಂಡ್ ವೇದಿಕೆ ಮೇಲಿರೋ ಲಕ್ಷ್ಮಣ್ ಸವದಿ ಸರ್ ಹಾಗೂ ಮಲ್ಲಿಕಾರ್ಜುನ ಲೋಣಿ ಸರ್ಗೂ ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಬಂದಿದ್ದಕ್ಕೆ. ಆ್ಯಂಡ್ ಚೆಲುವರಾಜ್ ಸರ್ ಹಾಗೂ ವರಟ ಪ್ರಶಾಂತ್ ಸರ್, ಮಧುಸೂದನ್ ಸರ್, ಪ್ರತಿಯೊಬ್ಬರೂ ತುಂಬ ಸಪೋರ್ಟಿಂಗ್ ಆಗಿದ್ದರು ಸಿನಿಮಾ ಮಾಡ್ಬೇಕಾದ್ರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಪ್ರವೀಣ್ ತುಂಬ ಒಳ್ಳೆ ಕೋ ಆ್ಯಕ್ಟರ್. ಅವ್ರ ಡೌಟ್ಸ್ ಕೇಳಿದಾಗೆಲ್ಲ ನನಗೆ ನಗು ಬರ್ತಿತ್ತು. ಬಿಕಾಸ್ ನಾನೇ ಹೊಸಬ್ಳು. ಬಟ್ ನನಗೆ ಕೇಳ್ತಿದ್ರು ಅವರು ಹಿಂಗೆ ಮಾಡಿದ್ರೆ ಹೆಂಗೆ ಅಂತೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್. ಆ್ಯಂಡ್ ಫೈಟ್ ಮಾಸ್ಟರ್, ನಮ್ಮ ಮಾಸ್ಟರ್ ತುಂಬ, ನಾನು ಯಾವಾಗಲೂ ಹೇಳ್ತಿದ್ದೆ ಮಾಸ್ಟರ್ ನನಗೂ ಒಂದು ಫೈಟ್ ಇಡಿ ಅಂತ. ಬಿಕಾಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು. ಐ ಥಿಂಕ್ ಕ್ಲಿಪ್ಪಿಂಗ್ಸಲ್ಲೇ ಕಾಣಿಸುತ್ತೆ. ನಿಮ್ಗೆಲ್ಲರಿಗೂ ಟೀಸರ್ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಆ್ಯಕ್ಚುಲಿ ಸಾಂಗ್ಸ್ ಮತ್ತು ಸಿನಿಮಾ ಇನ್ನೂ ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಎಲ್ಲರೂ ಸಪೋರ್ಟ್ ಇದ್ದರೆ ನಮಗೆ ಹೊಸ ತಂಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹೊಸಬ್ರು ಸಿನಿಮಾ ಸ್ವಲ್ಪ ಆಡಿಯನ್ಸ್ ಸೇರಿಸೋದು ಕಷ್ಟ ಆ್ಯಂಡ್ ಆಡಿಯನ್ಸ್ನ ಕರ್ಕೊಂಡ್ಬರೋದು ಸಿನಿಮಾ ಕಷ್ಟ. ಬಟ್ ನೀವೆಲ್ಲ ನಮಗೆ ಸಪೋರ್ಟ್ ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ಸಿನಿಮಾ ಗೆಲ್ಲತ್ತೆ ಅನ್ನೋ ನಂಬಿಕೆ ಇದೆ. ಸೊ ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲ ಪ್ರೆಸ್ ಮೀಡಿಯಾದವ್ರಿಗೂ ಮತ್ತು ಲಕ್ಷ್ಮಣ್ ಸವದಿ ಸರ್, ಮಲ್ಲಿಕಾರ್ಜುನ್ ಸರ್, ನಮ್ಮ ಪ್ರೊಡ್ಯೂಸರ್ ಸರ್ ನಾಗಿರೆಡ್ಡಿ ಸರ್, ಎಲ್ರಿಗೂ ನಮಸ್ಕಾರ. ನಮ್ಮ ದೇಸಾಯಿ ಟೀಮ್ ಎಲ್ರಿಗೂ ನಮಸ್ಕಾರ. ನನಗೆ ದೇಸಾಯಿ ಇದು ಟೀಸರ್ ನೋಡಿದರೆ ಇದೊಂದು ದೊಡ್ಡ ಫ್ಯಾಮಿಲಿ ಥರ ಅನಿಸುತ್ತೆ. ಇಷ್ಟೆಲ್ಲ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ. ನಾನು ಲವ್ 360 ಆದಮೇಲೆ ಸುಮಾರು ಒಂದು 25 ಸ್ಟೋರೀಸ್ ಕೇಳಿದ್ದೆ. ಅದರಲ್ಲಿ ಒಂದು 6 ಮೂವೀಸ್ ರಿಜೆಕ್ಟ್ ಮಾಡಿದ್ದೆ. ಇವಾಗ ಈ ಟೀಸರ್ ನೋಡಿದ್ಮೇಲೆ ನನಗೆ ರಿಜೆಕ್ಟ್ ಮಾಡಿದ್ದೀನಿ ಅನ್ನೋ ಗಿಲ್ಟೇ ಇಲ್ಲ. ಇಟ್ ವರ್ತ್, ಇಷ್ಟು ವೇಟ್ ಮಾಡಿದ್ದಕ್ಕೂ ಇಂಥ ಒಳ್ಳೇದು ವರ್ತ್ ಅನಿಸುತ್ತೆ ನನಗೆ. ಮತ್ತು ಈ ದೇಸಾಯಿ ಸ್ಟೋರಿ ಕೇಳಿದ ತಕ್ಷಣ ನನಗೆ ಮಾಡಿದರೆ ಎಷ್ಟು ಪವರ್ಫುಲ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಅನ್ನಿಸ್ತು. ನಂದು ಲವ್ 360 ಇರೋ ಕ್ಯಾರೆಕ್ಟ್ರಿಗೂ ಈ ಸಿನಿಮಾಲಿ ಇರೋ ಕ್ಯಾರೆಕ್ಟ್ರಿಗೂ ತುಂಬ ಡಿಫ್ರೆನ್ಸು. ನನಗೆ ಈ ಸಿನಿಮಾದಲ್ಲಿ ನಿಜವಾದ ಹೆಸರು ಕೂಡ ಪ್ರವೀಣ್ ದೇಸಾಯಿ ಅಂತಲೇ ಇಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನನಗೆ ಈ ಸಿನಿಮಾ, ಇದು ಒಂದು ಸಿನಿಮಾ ಆಲ್ಮೋಸ್ಟ್ ಒಂದು 5 ಸಿನಿಮಾ ಆದಷ್ಟು ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಈ ಸಿನಿಮಾ. ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ ಈ ಸಿನಿಮಾಗೋಸ್ಕರ. ಈ ಸಿನಿಮಾ ಚೆನ್ನಾಗಿ ಬಂದಿದೆ, ಖಂಡಿತ ಗೆಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್. ನಮ್ಮ ನಾಗಿರೆಡ್ಡಿ ಸರು, ಡೈರೆಕ್ಟರ್ ಸರು, ಎಷ್ಟು ಡೆಡಿಕೇಶನ್ ಅಂದರೆ ಈ ಸೀನ್ ಹಿಂಗೆ ಬರ್ಬೇಕಂದ್ರೆ ಹಂಗೆ ಬರಲೇಬೇಕು, ಅದು ಬರೋ ತನಕ ಇಲ್ಲ ಇನ್ನೊಂದು ಸರಿ ಟೇಕು, ಅಷ್ಟು ಡೆಡಿಕೇಶನಾಗಿ ವರ್ಕ್ ಮಾಡ್ತಿದ್ರು. ಮತ್ತು ಅಷ್ಟು ಪೇಷನ್ಸು ಸರ್ಗೆ, ಇಲ್ಲ ಸಿನಿಮಾ ಬರಲಿ ಅಂತ ಅಷ್ಟು ಪೇಷನ್ಸಿಂದ ಕಾಯ್ತಾ ಇದ್ರು. ಸರ್ ನಿಮ್ಮ ಡೆಡಿಕೇಶನ್ ಎಲ್ಲ ಈ ಟೀಸರಲ್ಲಿ ಕಾಣಿಸುತ್ತೆ ಸರ್, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನಮ್ಮ ಮಾಂತೇಶ್ ಸರ್ ಎಷ್ಟು ಸಿಂಪ್ಲಿಸಿಟಿ ಅಂದರೆ, ಕೆಲವೊಂದು ಸಾರಿ ಸೆಟ್ಟಲ್ಲಿ ಸೆಟ್ ಬಾಯ್ಸ್ ಇಲ್ಲದೆ ಇರ್ಬೇಕಾದ್ರೆ ಸರ್ರೇ ಪಾಪ ಎಲ್ಲ ಸಾಮಾನುಗಳೆಲ್ಲ ಎತ್ತಿರ್ತಿದ್ರು. ಕೆಲವೊಂದು ಸರಿ ಏನಿಲ್ಲ, ಭಾಳ ಸರನೇ ಮಾಡಿದ್ದಾರೆ ಸರ್. ಅಷ್ಟು ಸಿಂಪ್ಲಿಸಿಟಿ, ಅಷ್ಟು ಡೌನ್ ಟು ಅರ್ತ್ ಸರ್. ಸಿನಿಮಾ ಚೆನ್ನಾಗಿದೆ, ಖಂಡಿತ ಒಳ್ಳೇದಾಗೇ ಆಗುತ್ತೆ ಸರ್. ನನಗೇನು ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ
ಹೊಸಬ್ನಾಗ್ ಬಂದಾಗೆ ಜನ ಪ್ರೆಸ್ ಮೀಡಿಯಾದವರೆಲ್ಲ ಗೆಲ್ಸಿದ್ದಾರೆ ಸರ್. ಈ ಸಾರಿ ಎಲ್ಲ ದೊಡ್ಡವ್ರ ಸಪೋರ್ಟ್ ಇದೆ, ಮತ್ತೆ ಅಷ್ಟೆಲ್ಲ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಸೋಲೋಕ್ ಚಾನ್ಸೇ ಇಲ್ಲ ಸರ್. ಸಿನಿಮಾ ಪಕ್ಕ ಗೆಲ್ಲುತ್ತೆ ಸರ್. ಮತ್ತೆ ಹೀರೋಯಿನ್ ರಾಧ್ಯ ಅವರು, ನಾನು ಕೆಲವೊಂದು ಸಾರಿ ಏನಾದರೂ ಡೌಟ್ ಇದ್ದಾಗ ಕೇಳಿದಾಗ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ರು. ಥ್ಯಾಂಕ್ ಯು ರಾಧ್ಯ. ಮತ್ತೆ ನಮ್ಮ ಚಲುವರಾಜ್ ಸರ್, ವರ್ಟ ಪರ್ಸನ್ ಸರ್, ಮಧುಸೂದನ್ ಸರ್, ಇವ್ರ ಜೊತೆ ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ಎಷ್ಟೊಂದು ನಾಲೆಡ್ಜ್, ಎಷ್ಟೊಂದು ನ್ಯೂ ಥಿಂಗ್ಸ್, ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ನಟನ ಪರ್ಸನ್ ಸರ್, ನಮ್ಮ ಫಾದರ್ ಕ್ಯಾರೆಕ್ಟರು, ಒಂದು ಸೀನ್ ಇದೆ, ಬೆಡ್ರೂಮ್ ಸೀನು, ಅಲ್ಲಿ ಎಮೋಷನ್ ಸೀನು. ಆ ಸರ್ ನಿಜವಾಗ್ಲೂ ಆ್ಯಕ್ಟ್ ಮಾಡ್ತಿದ್ರೆ ಅಷ್ಟು ರಿಯಲಿಸ್ಟಿಕ್, ಅಷ್ಟು ಕಣ್ಣಲ್ಲಿ ನೀರು, ಅಷ್ಟು ರಿಯಲಿಸ್ಟಿಕ್ ಕಾಣಿಸುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮದರ್ ಕ್ಯಾರೆಕ್ಟರ್ ಅರಣ್ಯ ಮ್ಯಾಮ್ ಬಂದಿಲ್ಲ, ಅವ್ರು ಫುಲ್ ಕ್ಯೂಟು. ಅವರು ಫಸ್ಟ್ ನೋಡಿದಾಗ ನಮ್ಮ ವರ್ಟ ಪರ್ಸನ್ ಸರ್ ವಿಲನ್, ನಾನು ಥರ್ಡ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಅವರು ಹೀರೋ ಅಂದ್ರೂ ಎಷ್ಟು ಚೆನ್ನಾಗಿ ಸಣ್ಣ ಹುಡುಗ ಅಂತನೂ ಇಲ್ಲದೆ ಚೆನ್ನಾಗಿ ಕೇರ್ ಮಾಡ್ತಾ ಇದ್ರು. ನನಗೆ ಈ ಏಜ್ಗೆ ಇಂಥ ದೊಡ್ಡ ಕ್ಯಾರೆಕ್ಟರ್ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟನೇ. ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ. ಇವತ್ತು ನನ್ನ ಡಾಕ್ಟರ್ ಮಾಡಿ, ಒಂದು ಆ್ಯಕ್ಟರ್ ಮಾಡಿ, ಇವತ್ತು ಇಲ್ಲಿ ಕುಂದ್ರೋಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಹಿಂಗೆ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀರಾ? ನನಗೆ ಯಾವಾಗಲಾದ್ರೂ ಮಮ್ಮಿ ಒಂದಿನೂ ಶೂಟಿಂಗ್ ಬಂದಿಲ್ಲ, ಮನೇಲಿ ಯಾವಾಗಲಾದ್ರೂ ನಾನು ಕೋಪ ಬಂದಾಗ ಹೇಳ್ತಿರ್ತೀನಿ, ತಡಿ ಸಿನಿಮಾ ಬರಲಿ ಆಮೇಲೆ ಮಾತಾಡ್ತೀನಿ, ತಡಿ ಟ್ರಿಲ್ಲರ್ ಬರಲಿ, ಟೀಸರ್ ಬರಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಲಕ್ಷ್ಮಣ್ ಸವದಿ ಸರ್ ಎಷ್ಟು ಬ್ಯುಸಿ ಇದ್ರು ಇವತ್ತು ನಮ್ಮ ಚಿತ್ರಕ್ಕೋಸ್ಕರ ನಮ್ಗೆ ಒಳ್ಳೇದಾಗಲಿ ಅಂತ ಸಪೋರ್ಟ್ ಮಾಡೋಕೆ ಬಂದಿದ್ದೀರಾ, ಒಳ್ಳೆ ಮನಸ್ಸಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಲಾಸ್ಟ್ ಏನಂದರೆ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಡಿಯನ್ಸು ಥಿಯೇಟ್ರಿಗೆ ಬರೋರ್ಗಂತೂ ಯಾವುದೇ ಥರ ಮೋಸ ಆಗಲ್ಲ, ಪಕ್ಕ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ತಕ್ಕಂಥ ಸಿನಿಮಾ ಮೇಕಿಂಗ್ ಮಾತ್ರ ಇನ್ನೂ ಚೆನ್ನಾಗಿ ಬಂದಿದೆ. ಪಕ್ಕ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಇವತ್ತಿನ ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಮಾಧ್ಯಮದ ನನ್ನ ಆತ್ಮೀಯ ಸ್ನೇಹಿತರು, ತಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಹಿತೈಷಿಗಳು, ಬಂಧುಗಳು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಬಂಧುಗಳೇ, ನಾನು ಸುಮಾರು ವರ್ಷಗಳ ಒಂದು ಕನಸಿತ್ತು ದೇಸಾಯಿ ಸಿನಿಮಾ ಮಾಡಬೇಕಂತೇಳಿ. ಅದು ಇವತ್ತು ಈಡೇರಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವು ನಿನ್ನೆ 17ನೇ ತಾರೀಕು ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಗೆ 1 ವರ್ಷ ಆಯಿತು ಇದು ಚಿತ್ರೀಕರಣ ಮುಹೂರ್ತ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆಗೇನೆ ನಾವು ಈ ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಕಾರಣಾಂತರದಿಂದ ಆಗಲಿಲ್ಲ. ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಈ ದೇಸಾಯಿ ಚಿತ್ರ ಸಂಪೂರ್ಣವಾದಂಥ ಒಂದು ಕೌಟುಂಬಿಕ ಅಂದರೆ ಫ್ಯಾಮಿಲಿ ಸಬ್ಜೆಕ್ಟ್ ಹೊಂದಿರುವಂಥ ಚಿತ್ರ. ಈ ಚಿತ್ರವನ್ನು ನಮ್ಮ ನಿರ್ದೇಶಕರಾದ ನಾಗಿರೆಡ್ಡಿಯವರು ತುಂಬ ಶ್ರಮ ವಹಿಸಿ, ಹಗಲಿರುಳು ಶ್ರಮ ವಹಿಸಿ ಅದ್ಭುತವಾಗಿ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಅದ್ರ ಜೊತೆಗೆ ಸಪೋರ್ಟಿವ್ ಆಗಿರುವಂಥವ್ರು ಅಂದರೆ ನಮ್ಮ ಚಿತ್ರದ ಹೀರೋ ಪ್ರವೀಣ್ ಕುಮಾರ್. ಲವ್ 360ಯಲ್ಲಿ ಅಷ್ಟೊಂದು ಕಷ್ಟಪಟ್ಟಿರಲಿಲ್ಲ, ಆದರೆ ದೇಸಾಯಿ ಸಿನಿಮಾದಲ್ಲಿ ಸಾಕಷ್ಟು ಬೆವರಿಳಿಸಿದ್ದಾರೆ, ತುಂಬ ಶ್ರಮ ವಹಿಸಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದರಂತೆ ನಮ್ಮ ಚಿತ್ರದ ನಟಿ ರಾಧಿಯ ತುಂಬ ಒಳ್ಳೆಯ ಹುಡುಗಿ, ತುಂಬ ಚೆನ್ನಾಗಿ ಡ್ಯಾನ್ಸು ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾರೆ. ಒಳ್ಳೆ ರಾಧ್ಯ, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನಮಗೆ. ಒಳ್ಳೆ ಹೀರೋಯಿನಿ ಸಿಕ್ಕಿದ್ದಾರೆ ನಮ್ಮ ಸಿನಿಮಾಗೆ. ಅವ್ರಿಗೆ ಇನ್ನೂ ಮುಂದೆ ಫ್ಯೂಚರಲ್ಲಿ ಒಳ್ಳೆ ಅವಕಾಶಗಳು ಸಿಗಲಿ. ಅದೇ ರೀತಿ ನಮ್ಮ ಚಿತ್ರತಂಡದಲ್ಲಿ ಮಧುಸೂದನ್ ಸರ್ ಬರಬೇಕಾಗಿತ್ತು, ಅವರು ಚೆನ್ನೈನಲ್ಲಿ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ. ಅವರು ಕೂಡ ತುಂಬ ಅದ್ಭುತ ಅಭಿನಯ ಇದೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದರಂತೆ ನಮ್ಮ ವರ್ಟ ಪ್ರಶಾಂತ್ ಸರ್ ಬರಬೇಕಾಗಿತ್ತು, ಅವರು ಏನೋ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಕೇಳಿದ್ವಿ, ಅದಕ್ಕೆ ಅವ್ರು ಬಂದಿಲ್ಲ. ಮತ್ತು ನಮ್ಮ ಚಲುವರಾಜ್ ಅವರು ಸಹಿತ ಒಳ್ಳೆಯ ಅಭಿನಯ, ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲ. ಅದರಂತೆ ಈ ನಮ್ಮ ಚಿತ್ರದಲ್ಲಿ ನಮ್ಮ ಸೀತಾ ಮೇಡಮ್ ಅವರು ಇದ್ದಾರೆ, ಅವರು ನಮ್ಮ ವಿಜಯಪುರದವರು. ಅದರಂತೆ ಆರತಿ ಮೇಡಮ್ ಅವರು ಇದ್ದಾರೆ, ಅವರು ಧಾರವಾಡದವರು. ಇನ್ನು ನಟನಾ ಪ್ರಶಾಂತ್ ಅವರು ಇದ್ದಾರೆ, ಮತ್ತು ಹಲವಾರು ನಟರು. ನಮ್ಮ ಈ ಚಿತ್ರದಲ್ಲಿ ಕಾಮಿಡಿ ಒಂದು ಸದಾನಂದ್ ಅವರಿದ್ದಾರೆ,
ಅವರು ತುಂಬ ಅಭಿನಯ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ಕಲಾವಿದರು ನನಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾರಾದರೂ ಹೆಸರು ಮರ್ತಿರ್ಬೋದು, ಆದರೆ ನನಗೆ ಇಷ್ಟು ಸಂತೋಷ ಆಗಿದೆ ಈ ಸಿನಿಮಾ ಮಾಡಲಿಕ್ಕೆ, ತುಂಬ ಖುಷಿಯಾಗಿದ್ದೀನಿ. ಪ್ರತಿಯೊಬ್ಬರು ನನಗೆ ಆರ್ಟಿಸ್ಟ್ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ಟೆಕ್ನಿಷಿಯನ್ಸು, ನಮ್ಮ ಕ್ಯಾಮ್ರಾಮನ್ ದಾಸ್ ಸರ್ ಬರಬೇಕಾಗಿತ್ತು, ಅವರು ಚಿಕ್ಕಮಗಳೂರಲ್ಲಿ ಶೂಟಿಂಗಲ್ಲಿದ್ದಾರೆ, ಅವರು ಬರಲಿಲ್ಲ. ಅವ್ರಿಗೂ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಅವ್ರದ್ದು ಇನ್ನು ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬರೂ ತುಂಬ ತುಂಬ ಸಹಕಾರ ಮಾಡಿ, ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಮ್ಮದು ದೇಸಾಯಿ ಸಿನಿಮಾ ಒಂದು ಕುಟುಂಬ, ನಮ್ಮ ಸಿನಿಮಾನೇ ಒಂದು ಕುಟುಂಬ ಆಗಿತ್ತು. ನಾನು ತುಂಬ ಹೆಮ್ಮೆಯಿಂದ ಒಳ್ಳೆಯ ಚಿತ್ರ ಮೂಡಿ ಬಂದಿದೆ. ತಾವೆಲ್ಲ ಕಲಾವಿದರು, ಟೆಕ್ನಿಷಿಯನ್ಸು ಎಲ್ಲರೂ ಸಹಕರಿಸಿದ್ದೀರಿ. ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ನಿಮ್ಮೆಲ್ಲರ ಸಹಕಾರ ನಾನು ಯಾವತ್ತೂ ಮರೆಯಲ್ಲ. ಇದ್ರ ಜೊತೆಗೆ ನನಗೆ ಈ ಚಿತ್ರದ ಮುಂದೆ ಅಲ್ಲ, ಹಿಂದ್ಗಡೆ ನಿಂತು ಭಾಳ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನನ್ನ ಜೊತೆಲಿ ಕುಂತಂತ ನಮ್ಮ ಲಕ್ಷ್ಮಣ್ ಸವದಿ ಸಾಹೇಬರು, ನಾವು ಯಾವ ಟೈಮ್ನಲ್ಲಿ ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡಿ, ಸರ್ ಹಿಂಗೆ ಪರ್ಮಿಷನ್ ಸಿಗ್ತಾ ಇಲ್ಲ ತಾವು ಹೇಳಂದಾಗ, ಎಲ್ಲೇ ಇರಲಿ ಯಾವುದೇ ನಮ್ಮದು ಕರ್ನಾಟಕದಲ್ಲಿ ಇರಲಿ, ಮೊನ್ನೆ ರಾಮನಗರ SP ಅವ್ರಿಗೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಫೋನ್ ಮಾಡಿ ತಿರ್ಗಾ ಮತ್ತೆ ನನಗೆ ಫೋನ್ ಹಚ್ಚಿ ಹೇಳಿದರು, ಹೋಗ್ರಿ ಹೇಳಿದ್ದೀವಿ ಪರ್ಮಿಷನ್ ಕೊಡ್ತಾರೆ ಅಂತೇಳಿ. ಸರ್ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸರ್, ನಾನು ನಿಮ್ಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ ಸರ್. ನಿಮ್ಮ ಸಹಕಾರ ಭಾಳ ದೊಡ್ಡದಿದೆ. ಅಷ್ಟೇ ಅಲ್ಲದೆ ನಮ್ಮ ವೇದಿಕೆ ಮೇಲೆ ಮಲ್ಲಿಕಾರ್ಜುನ್ ಲೋನಿ ಸರ್ ಕೂತಿದ್ದಾರೆ. ನನಗಿನ ಹೆಚ್ಚು ನಮ್ಮ ಸಿನಿಮಾದ ಪ್ರಚಾರವನ್ನು ನಮ್ಮ ಲೋನಿ ಸಾಹೇಬರು ಮಾಡ್ತಾ ಇದ್ದಾರೆ. ಸರ್ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಸರ್, ತುಂಬ ಸಹಕಾರ ನೀಡಿದ್ದೀರಿ, ತುಂಬ ಥ್ಯಾಂಕ್ ಯು. ಅದು ಅಷ್ಟೇ ಅಲ್ಲದೆ ನಾನು ನನ್ನ ಬಾಗಲಕೋಟೆ ಜನರನ್ನ ನಾನು ಯಾವತ್ತೂ ಮರಿಬಾರ್ದು. ಯಾಕಂದರೆ ನಮ್ಮದು ಸಿನಿಮಾ ಶೂಟಿಂಗ್ ಆಗಿದ್ದೆ 90% ಬಾಗಲಕೋಟೆ ಜಿಲ್ಲೆನಲ್ಲಿನೇ. ನನಗೆ ಹಿರಿಯರು ಕಿರಿಯರು ಒಂದೇ, ಇಡೀ ನನ್ನ ಜಿಲ್ಲೆ ಜನ ಏನೇ ಸಮಸ್ಯೆ ಬಂದರೂ ಏನೇ ಬೇಕಂದ್ರೂ ಬಂದು ನಿಂತು ನನಗೆ ಸಪೋರ್ಟ್ ಮಾಡಿ ಚಿತ್ರೀಕರಣಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನನ್ನ ಜನತೆಗೆ, ನನ್ನ ಕುಲಬಾಂಧವರಿಗೆ ನಾನು ಈ ಸಂದರ್ಭದಲ್ಲಿ ನೆನೀಲಿಲ್ಲ ಅಂದರೆ ತಪ್ಪಾಗತ್ತೆ. ನನಗೆಲ್ಲರೂ ಸಹಕಾರ ಮಾಡಿದ್ದೀರಾ, ಅವ್ರನ್ನ ನಾನು ಯಾವತ್ತೂ ನನ್ನ ಜೊತೆಯಲ್ಲೇ ಇರ್ತೀನಿ, ನಾನು ನಿಮಗೆ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಧನ್ಯವಾದಗಳು. ಇವತ್ತು ದೇಸಾಯಿ ಚಿತ್ರದ ಟ್ರೇಜರ್ ಬಿಡುಗಡೆಯ ಸಮಾರಂಭದಲ್ಲಿ ಈ ಸಿನಿಮಾದ ನಿರ್ಮಾಪಕರು, ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಮಾಂತೇಶ್ ಚೂಸ್ಗುಡ್ ಅವರೇ, ಚಲನಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ನಾಗೇರೆಡ್ಡಿ ಅವರೇ, ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪ್ರವೀಣ್ ಅವರೇ, ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ನಟಿ ರಾಧಾ ಅವರೇ, ಚಲುರಾಜ್ ಅವರೇ, ಮಲ್ಲಿಕಾರ್ಜುನ್ ಲೋಣಿ ಅವರೇ, ಮ್ಯಾಕ್ಸ್ ಮಲ್ಲ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಇವತ್ತು ದೇಸಾಯಿ ಚಿತ್ರ ಉತ್ತರ ಕರ್ನಾಟಕದ, ಅದರಲ್ಲಿ ವಿಶೇಷವಾಗಿ ಮುಂಬೈ ಕರ್ನಾಟಕದ ಆ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕೌಟುಂಬಿಕ ಒಂದು ಆಧಾರವಾಗಿ ಇಟ್ಕೊಂಡು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಚೂಸ್ಗುಡ್ ಅವರು ಅವರಿಗೆ ಈ ಸಿನಿಮಾದ ಬಗ್ಗೆ ಒಂದು ಹವ್ಯಾಸ, ಈ ಒಂದು ರಂಗದಲ್ಲಿ ಏನಾದರೂ ಮಾಡಬೇಕು, ಒಂದು ಕಲೆಯನ್ನು ಉಳಿಸಬೇಕು ಮತ್ತು ಸಿನಿಮಾ ರಂಗವನ್ನು ಇನ್ನಷ್ಟು ಬೆಳೆಸಬೇಕು, ಅದರ ಜೊತೆಗೆ ನಾನು ಆ ಕ್ಷೇತ್ರದಿಂದ ಕೆಲವೊಂದು ಮೆಟ್ಟಲುಗಳನ್ನು ಮೇಲೆ ಹತ್ತಬೇಕು ಅಂತಕ್ಕಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಈ ಸಿನಿಮಾವನ್ನು ಇವತ್ತು ಮಾಡಿದರು. ಅದರಲ್ಲಿ ವಿಶೇಷವಾಗಿ ನಿರ್ದೇಶಕರಿರ್ಬೋದು ಮತ್ತು ಪ್ರಮುಖ ಪಾತ್ರಧಾರಿಗಳಿರ್ಬೋದು ಭಾಳ ಕಷ್ಟಪಟ್ಕೊಂಡು ನಾನು ಕೂಡ ಸಮೀಪದಿಂದ ನೋಡಿದ್ದೀನಿ. ಒಂದು ಸಿನಿಮಾ ಮಾಡೋದಂದರೆ ನಾನು ಸುಲಭ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಭಾಳ ದೊಡ್ಡ ಇದರ ಹಿಂದೆ ಕಷ್ಟ ಇರುತ್ತೆ, ಕಾರ್ಪಣ್ಯ ಇರುತ್ತೆ, ಬೆವರು ಸುರಿಸಬೇಕಾಗುತ್ತೆ, ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಆದರೆ ಇಂತೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ನಿಂತು ಒಂದು ಚಿತ್ರವನ್ನು ಇವತ್ತು ನಿರ್ಮಾಣ ಮಾಡಿಕೊಂಡು ನಮ್ಮ ಮುಂದೆ ಇವತ್ತು ಟ್ರೇಜರ್ ಬಿಡುಗಡೆ ಮಾಡಿದ್ದಾರೆ. ನಾನು ಇಷ್ಟೇ ಹೇಳಿಕ್ಕೆ ಬಯಸ್ತೀನಿ, ಚೂಸ್ಗುಡ್ ಅವರು ಅವರೆಲ್ಲ ಸ್ನೇಹಿತರು, ನಿರ್ದೇಶಕರು ಕೂಡಿಕೊಂಡು
ಒಂದು ಕೌಟುಂಬಿಕ ಚಿತ್ರವನ್ನು ರಾಜ್ಯಕ್ಕೆ ಪರಿಚಯ ಮಾಡಿಕೊಡ್ಬೇಕು, ಅಲ್ಲಿರ್ತಕ್ಕಂಥ ಸತ್ಯ ಘಟನೆಗಳಾಗಿರ್ತಕ್ಕಂಥದ್ದನ್ನು ಜನರ ಮನಸ್ಸಿಗೆ ಒಂದು ಛಾಪನ್ನು ಮೂಡಿಸ್ಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ಅವರಿಗೆ ಯಶಸ್ಸು ಸಿಗಲಿ. ದೇಸಾಯಿ ಚಿತ್ರ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಯಶಸ್ಸನ್ನು ಕಂಡು ಆ ತುಳಸಿಗುಡ್ಡವರಿರ್ಬೋದು, ಆ ಪಾತ್ರಧಾರಿಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ಶಿಖರಕ್ಕೆ ಇರಲಿಕ್ಕೆ ಅನೇಕ ಮೆಟ್ಟಿಲುಗಳು ಅವರಿಗೆ ಆಧಾರವಾಗಿ ದೊರಕಿಸಿ ಕೊಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಶುಭ. ದೇಸಾಯಿ ಕನ್ನಡ ಚಲನಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭದಲ್ಲಿ ಉದ್ಘಾಟನೆ ನೆರವೇರಿಸಿರುವ ಈ ರಾಜ್ಯದ ಹಿಂದಿನ ಉಪಮುಖ್ಯಮಂತ್ರಿಗಳು, ಇಂದಿನ ತಣಿ ಭಾಗದ ಜನಪ್ರಿಯ ಶಾಸಕರು, ಹಿರಿಯರಾದ ಶ್ರೀಯುತ ಲಕ್ಷ್ಮಣ್ ಸವದಿ ಸಾಹೇಬ್ರೆ, ದೇಸಾಯಿ ಚಲನಚಿತ್ರದ ನಿರ್ಮಾಪಕರಾದಂಥ ಮಾಂತೇಶ್ ಅವರೇ, ನಿರ್ದೇಶಕರಾದಂಥ ರೆಡ್ಡಿ ಅವರೇ, ನಾಯಕ ನಟಿಯರು ಒಳಗೊಂಡಂಥ ಎಲ್ಲ ಕಲಾವಿದರೇ, ಇಲ್ಲಿ ಆಗಮಿಸಿರುವ ಎಲ್ಲ ಹಿರಿಯರೇ, ಮಾಧ್ಯಮ ಮಿತ್ರರೇ, ಮಾಂತೇಶ್ ರೆಡ್ಡಿಯವರು ನಾನೊಂದು ಚಲನಚಿತ್ರ ಮಾಡಬೇಕು ಅಂತೇಳಿ ಸುಮಾರು 1 ವರ್ಷಗಳ ಹಿಂದೆ ನನ್ನೊಂದಿಗೆ ಮಾತನಾಡಿದಾಗ, ಹೊಸದಾಗಿ ಯಾರಾದರೂ ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಹೋಗಬೇಕಾದ್ರೆ ಭಾಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು. ಯಾಕಂದರೆ ಬಹಳಷ್ಟು ನನ್ನ ಸ್ನೇಹಿತರು ಇದರಲ್ಲಿ ಚಿತ್ರಗಳನ್ನು ಮಾಡಿ ಕೊನೆ ಹಂತದವರೆಗೂ ತಮ್ಮ ಪ್ರಯತ್ನ ಪಟ್ಟು ವಿಫಲ ಆದಂಥ ಉದಾಹರಣೆಗಳು ನನ್ನ ಮುಂದಿದ್ದಾವೆ, ನೀನು ವಿಚಾರ ಮಾಡು ಅಂತ ಹೇಳಿದೆ. ಅವರು 1 ತಿಂಗಳು 2 ತಿಂಗಳು ಬಿಟ್ಟು ಬಳಕ ಮತ್ತೆ ಹೇಳಿದ್ರು, ಇಲ್ರಿ ಅಣ್ಣವ್ರ ನಾವೆಲ್ಲ ಮಾಡ್ತೇವೆ, ನಿಮ್ಮ ಸಹಕಾರ ಇರಲಿ ಅಂದಾಗ, ಆಯ್ತು ನೋಡೋಣ ಎಷ್ಟು ದಿನಾರೇ ಮಾಡ್ತಾರೆ ಇವರು ಅಂಥೇಳಿ ಭಾವನೆ ಇತ್ತು. ಆದರೆ ಇವತ್ತು ಆ ಚಿತ್ರ ಸಂಪೂರ್ಣ ಮುಗಿಸಿ ಒಂದು ಹಂತಕ್ಕೆ ತಂದಿದ್ದಕ್ಕೆ ಈ ತಂಡಕ್ಕೆ ನಾನು ಕೃತಜ್ಞತೆಗಳನ್ನು ಮೊದಲಿಗೆ ಹೇಳ್ತೀನಿ. ಯಾಕಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೊಸದಾಗಿ ಬರೋರನ್ನ ಸ್ವೀಕರಿಸೋದು ಬಹಳ ಕಷ್ಟ. ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ದೈನಂದಿನ ಘಟನೆಗಳನ್ನು ಒಳಗೊಂಡಂಥ ಕೌಟುಂಬಿಕ ಚಿತ್ರ ಇದು ಆಗಿರೋದ್ರಿಂದ ಬಹಳಷ್ಟು ಜನರು ನೈಜ ಕಥೆಗಳನ್ನು ಒಪ್ಕೊಳ್ತಾರೆ ಇವತ್ತು ಪ್ರೇಕ್ಷಕರು. ಅಂಥ ನೈಜ ಕಥೆಯನ್ನು ಇಟ್ಕೊಂಡು ನೀವು ಮಾಡಿದ್ದೀರಿ. ಪ್ರಾಯಶಃ ನಿಮ್ಮ ಚಿತ್ರ ಬಹಳಷ್ಟು ಯಶಸ್ವಿ ಆಗ್ತದೆ ಅಂತಕ್ಕಂಥ ಅಭಿಲಾಷ ನನ್ನದು ಆಗಿದೆ. ಆ ನಿಟ್ಟಿನಲ್ಲಿ ನಾವು ನಿಮ್ಮೊಂದಿಗಿದ್ದು ಈ ಚಿತ್ರ ಯಶಸ್ವಿಯಾಗಿ ಇದು ಎಲ್ಲ ಹಂತವನ್ನು ಮುಟ್ಟಿದೆ. ಈಗ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ನಿಮಗೆ ಸಪೋರ್ಟ್ ಆಗಿ ನಿಲ್ಲಬೇಕು. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಇರ್ತದೆ. ನೀವು ಮುಂದುವರಿರಿ. ಭಗವಂತ ನಿಮ್ಮೆಲ್ಲರಿಗೂ ಆ ನಿಟ್ಟಿನಲ್ಲಿ ಆಶೀರ್ವಾದ ಮಾಡಲಿ ಅಂತೇಳಿ ಆಶಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮೇಲೆ ಆಸೀನರಾಗಿರುವಂಥ ಲಕ್ಷ್ಮಣ್ ಸರ್ ಹಾಗೂ ನಮ್ಮ ಚಿತ್ರದ ನಿರ್ಮಾಪಕರಾಗಿರುವಂತಹ ಮಾಂತೇಶ್ ಸರ್, ಹಾಗೆ ನಿರ್ದೇಶಕರಾಗಿರುವಂತಹ ನಾಗಿರೆಡ್ಡಿ ಸರ್, ಎಲ್ಲ ಹಿರಿಯರಿಗೆ, ಹಾಗೆ ವೇದಿಕೆಯ ಮುಂಭಾಗ ಇರುವಂತಹ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ದೇಸಾಯಿ ನಾವು ಬಾಗಲಕೋಟೆಯಲ್ಲಿ ಮಾಂತೇಶ್ ಸರ್ ಹೇಳಿದಾಗೆ ಭಾಳಷ್ಟು ಚಿತ್ರದ ಭಾಗಗಳನ್ನ ನಾವು ಬಾಗಲಕೋಟೆ ಸುತ್ತಮುತ್ತದ ಜಾಗಗಳಲ್ಲಿ ಚಿತ್ರೀಕರಣ ಮಾಡಿದ್ದುಂಟು. ಅಲ್ಲಿ ಎಷ್ಟು ತಾಪಮಾನ ಹೆಚ್ಚಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಅಷ್ಟೇ ತಾಪಮಾನ ನಮ್ಮ ಸಿನಿಮಾದಲ್ಲೂ ಕೂಡ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಂಟೆಂಟ್ ಆಗಿರ್ಬೋದು, ಒಂದು ಕೌಟುಂಬಿಕವಾದಂತಹ ಸಿನಿಮಾ, ಆ ಕುಟುಂಬದಲ್ಲಿ ನಡೆಯುವಂತಹ ಎಲ್ಲ ಆಗು ಹೋಗುಗಳನ್ನ ಇಟ್ಕೊಂಡು ಒಂದು ಸಿನಿಮಾವನ್ನು ಮಾಡಿದರೆ ಅದ್ಭುತವಾಗಿ ಮೂಡಿ ಬಂದಿದೆ. ಇದಕ್ಕೆಲ್ಲ ನಮ್ಮ ತಂತ್ರಜ್ಞರು, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಶಿಶಿ ಸರ್ ಆಗಿರ್ಬೋದು, ಮತ್ತು ನಮ್ಮ DOP ಸರ್ ದಾಸ್ ಸರ್ ಆಗಿರ್ಬೋದು, ವೀರೇಶ್ ಅವರಾಗಿರ್ಬೋದು, ಎಲ್ಲ ತಂತ್ರಜ್ಞರು, ನಮ್ಮ ಕಲಾವಿದರ ದೊಡ್ಡ ಕುಟುಂಬನೇ ಇದೆ, ಕಲಾವಿದರ ದಂಡೇ ಇದೆ. ನಮ್ಮನ್ನೆಲ್ಲ ಬಿಟ್ಟರೆ ಒಂದು ಒಳ್ಳೆ ಪ್ರೀಮಿಯರ್ ಲೀಗ್ ಕಬಡ್ಡಿ ಆಡ್ಕೊಂಡ್ಬಿಡೋದು, ಅಷ್ಟು ಆರ್ಟಿಸ್ಟ್ಗಳಿದ್ದಾರೆ. ಸೊ ಅದ್ಭುತವಾಗಿ ಮೂಡ್ ಬಂದಿದೆ. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ.
ನಮ್ಮ ನಾಯಕ ನಟನಾಗಿರ್ಬೋದು, ನಾಯಕ ನಟಿ ಆಗಿರ್ಬೋದು, ಹಾಗೆ ನಮ್ಮ ಫೈಟ್ ಮಾಸ್ಟರ್ ನಮ್ಮನ್ನೆಲ್ಲರನ್ನೂ ಅದೇ ರೀತಿ ಹಿಂಡಿದ್ದಾರೆ, ಒಂದು ಒಳ್ಳೆ ಫೈಟ್ ಹೊರಗಡೆ ತಂದಿದ್ದಾರೆ. ಹಾಗಾಗಿ ಇವತ್ತು ಬಹಳಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಪರಿಪೂರ್ಣತೆಯಿಂದ ಸಿನಿಮಾ ಚಿತ್ರಮಂದಿರಕ್ಕೆ ವೀಕ್ಷಕರು ಬಂದು ಸಿನಿಮಾನ ಬಂದು ನೋಡೋಕ್ಕಾಗ್ತಾ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ, ಕನ್ನಡ ಚಿತ್ರರಂಗ ಎಕ್ಸ್ಪೆಷಲಿ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮಗೆ ಸಿಗಬೇಕಾಗಿರುವಂತಹ ಬೆಂಬಲ, ಆ ಬೆಂಬಲ ಕರೆಕ್ಟಾಗಿ ನಮಗೆ ಸಿಕ್ಕಿದ್ರೆ, ನಮ್ಮಂಥ ತಂಡಗಳಿಗೆ ಸಿಕ್ಕಿದ್ರೆ, ನಮ್ಮಂಥ ಹೊಸ ಹೊಸ ತಂಡಗಳಿಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ಇನ್ನಷ್ಟು ಮುಂದಕ್ಕೆ ನಾವುಗಳು ತಗೊಂಡು ಹೋಗೋದ್ರಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಣ್ ಸರ್, ಈ ವೇದಿಕೆ ಮುಖಾಂತರ ನಿಮ್ಮನ್ನು ನಾವು ಕೇಳ್ಕೊಳ್ಳೋದು ಇಷ್ಟ, ಇಂಥ ಚಿತ್ರಗಳಿಗೆ ನೀವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆಲ್ಲರಿಗೂ ಬೆಂಬಲ ಕೊಡ್ಕೊಂಡು ಬಂದಿದ್ದೀರ ದೇಸಾಯಿ ಸಿನಿಮಾಕ್ಕೆ. ಅದೇ ರೀತಿ ಈ ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ಪ್ರತಿಯೊಬ್ಬರಿಗೂ ತಲುಪೋ ಆ ಬೆಂಬಲವನ್ನು ಕೂಡ ನೀವು ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತೀನಿ. ಜೊತೆಗೆ ನಮ್ಮ ಮಾಧ್ಯಮ ಹಿರಿಯರು ಎಲ್ಲರೂ ಇಲ್ಲೇ ಇದ್ದಾರೆ. ನಾನು ಚಿತ್ರರಂಗಕ್ಕೆ ಬಂದಾಗ್ಲಿಂದ ಪ್ರೆಸ್ ಮೀಟ್ ಅಂತ ನಾನು ಮೊದಲನೇ ಸಲ ಕೂತಾಗ್ಲಿಂದ ಇವತ್ತಿನವರೆಗೂ ಬೆಂಬಲ ಕೊಡ್ಕೊಂಡೇ ಬಂದಿದ್ದಾರೆ. ಅವರಲ್ಲೂ ನಾನು ಮನವಿ ಮಾಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಮಾತಾಡುವಂಥದ್ದು ಏನು ಅಂತ ಅಂದರೆ, ನಮ್ಮ ನಾಗಿರೆಡ್ಡಿ ಸರ್ ಒಂದು ದೊಡ್ಡ ಶಕ್ತಿ. ಈ ಮನುಷ್ಯ ಡೈರೆಕ್ಟರ್ ಜೊತೆಗೆ ಒಂಥರ ಆರ್ಟ್ ಡೈರೆಕ್ಟ್ರು ಅಥವಾ ಕೋರಿಯೋಗ್ರಫರು, ಫೈಟ್ ಕೋರಿಯೋಗ್ರಫರು, ಎಲ್ಲ ಥರ ಕೆಲಸನೂ ಇವರು ಭಾಗಿಯಾಗ್ಬಿಟ್ಟಿದ್ದಾರೆ. ಸೊ ಅದು ಅವರ ವೃತ್ತಿ, ಅದು ಅವರು ಭಾಗಿಯಾಗಲೇಬೇಕು. ಹೊರತುಪಡಿಸಿ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ನಾನು, ಪ್ರೊಡ್ಯೂಸರು, ಡೈರೆಕ್ಟರ್ಸು, ಕೋ ಆರ್ಟಿಸ್ಟ್ಗಳು ಬಹಳಷ್ಟು ಗೊಂದಲದಿಂದ ಜಗಳಗಳನ್ನಾಡಿದ್ದೀವಿ, ಮಾತಾಡಿದ್ದೀವಿ. ಎಲ್ಲವೂ ಈ ಚಿತ್ರ ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣದಿಂದ ಅಷ್ಟೇ. ಸೊ ಇಷ್ಟೆಲ್ಲವೂ ಇಟ್ಕೊಂಡು ಒಂದು ಒಳ್ಳೆ ಔಟ್ಪುಟ್ನ ನಾವು ತಂದಿದ್ದೀವಿ ಮುಂದಕ್ಕೆ. ಅದನ್ನ ನಿಮ್ಮ ಮುಂದೆ ತಂದು ಚಿತ್ರಮಂದಿರಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹಾಡನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಇನ್ನು ಟ್ರೈಲರ್ ಇದೆ, ಮತ್ತಷ್ಟು ತುಣುಕುಗಳಿದ್ದಾವೆ. ಅವನ್ನೆಲ್ಲವನ್ನು ತಂದು ಸಿನಿಮಾನ ಚಿತ್ರಮಂದಿರಕ್ಕೆ ತರುವಂಥ ಪ್ರಯತ್ನ ನಾವು ಮಾಡಿ ನಿಮ್ಮೆಲ್ರಿಗೂ ಮನೋರಂಜನೆ ನೀಡೋದ್ರ ಮುಖಾಂತರ ನಿಮ್ಮೆಲ್ಲರನ್ನು ಮನೋರಂಜಿಸ್ತೀವಿ ಅಂತ ಹೇಳ್ತಾ ಈ ಒಂದು ವೇದಿಕೆಗೆ, ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ನೀಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಶಾಸಕರು, ನಮ್ಮ ಸಮಾಜದ ಹೆಮ್ಮೆಯ ನಾಯಕರು ಆದಂತಹ ಲಕ್ಷ್ಮಣ ಸವದಿ ಅಣ್ಣನವರೇ ಹಾಗೂ ಮಲ್ಲಿಕಾರ್ಜುನ ಲೋಣಿ ಅಣ್ಣನವರೇ, ಈ ಚಲನಚಿತ್ರಕ್ಕೆ ಎಲ್ಲ ರೀತಿಯಲ್ಲೂ ಸಹಕರಿಸಿದಂತಹ ಮಹಂತೇಶ್ ಅಣ್ಣನವರೇ ಹಾಗೂ ಈ ಚಲನಚಿತ್ರದ ಎಲ್ಲ ತಂಡದವರೆಗೂ, ಈ ದೇಸಾಯಿ ಸಿನಿಮಾ ನಿಜವಾಗ್ಲೂ ಆ ಟ್ರೇಲರ್ ನೋಡಿದ ತಕ್ಷಣ ಮೈಯೆಲ್ಲ ಜೂಮ್ ಅಂದ್ಬಿಡ್ತು. ಆ ಸೌಂಡ್ಸು, ಆ ಆ್ಯಕ್ಷನು, ನಿಜವಾಗ್ಲೂ ಇವತ್ತು ಈ ಚಲನಚಿತ್ರ ನಿಜವಾಗ್ಲೂ 100 days 100 ದಿನ ಓಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ತಾಯಿಯ ಅನ್ನ ಬೆಂದಿದ್ದೇವಲ್ಲ ಅಂತ ಒಂದು ಹಗಲು ಮಾತ್ರ ನೋಡ್ತಾರೆ, ಪಾತ್ರೆ ಎಲ್ಲ ನೋಡೋದಿಲ್ಲ. ಹಾಗಾಗಿ ಈ ಚಲನಚಿತ್ರ ಪೂರ್ತಿ ನಾವು ನೋಡ್ಬೇಕಾಗಿಲ್ಲ, ಆ ಟ್ರೇಲರ್ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು ಇದು 100% 100 days ಓಡುತ್ತೆ ಅನ್ನೋದ್ರ ಯಾವ್ದು ಸಂಶಯನೇ ಇಲ್ಲ. ಈ ಚಲನಚಿತ್ರ ಟೆಕ್ನಿಷಿಯನ್ಸು ಮತ್ತು ಆಕ್ಟರ್ಸ್ ಏನಿದ್ರ ಇವರೆಲ್ಲರೂ ಚಿಕ್ಕಬಳ್ಳಾಪುರದ ಕಡೆನೂ, ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲೂ ಶೂಟಿಂಗ್ ಮಾಡಿದ್ರು. ನಿಜವಾಗ್ಲೂ ಬೆಳಗ್ಗೆ ಹೋದ್ರೆ ಸಂಜೆ 6-7 ಗಂಟೆಗೆ ಬರೋರು ಇವರೆಲ್ಲರೂ. ನಾನು ನೋಡಿದ ತಕ್ಷಣ ಫುಲ್ ನಮ್ಮ ಬಿಲ್ಡಿಂಗ್ ಸುತ್ತಲೂ ಇರೋರು ನೋಡಿದ್ರೆ ಪಾಪ ಚಲನಚಿತ್ರ ಇಷ್ಟೊಂದು ಕಷ್ಟ ಇದೆಯಾ, ಇಷ್ಟು ಪರಿಶ್ರಮ, ಇಷ್ಟೊಂದು ಕಷ್ಟ ಪಡ್ಬೇಕಾಗುತ್ತಾ ಒಂದು ಸಿನಿಮಾ ತೆಗಿಬೇಕಾದ್ರೆ ಅನಿಸ್ತು. ಆ ಧೂಳು, ಆ ಬಟ್ಟೆ, ಪಾಪ ಅವ್ರದ್ದು ನೋಡಿದ ತಕ್ಷಣ ತುಂಬಾ ಎಷ್ಟು ಕಷ್ಟ ಪಡ್ಬೇಕು ಒಂದು ಸಿನಿಮಾ ತೆಗಿಬೇಕಾದ್ರೆ. ನಾವು 2 hour ಕುತ್ಕೊಂಡ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಕ್ಲಾಪ್ಸ್ ಹೊಡೆದ್ಬಿಟ್ಟು ಆಚೆ ಬಂದ್ಬಿಟ್ಟು ಚೆನ್ನಾಗಿದೆ, ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ. ಆದ್ರೆ ಇಷ್ಟೂ ಜನ ಟೆಕ್ನಿಷಿಯನ್ಸು, ನಿರ್ಮಾಪಕರು, ನಿರ್ದೇಶಕರು, ಫೈಟ್ ಮಾಸ್ಟರ್ಸು ಎಷ್ಟು ಶ್ರಮ ವಹಿಸ್ಬೇಕು. ಒಂದು ವರ್ಷ ಕಷ್ಟಪಟ್ಟರೆ 1-2 hour ನೋಡುವಂಥ ಸಿನಿಮಾ ಮಾಡ್ಬೋದು. ಅದು ಎಷ್ಟು ಕಷ್ಟ ಇದೆ ಅದನ್ನೆಲ್ಲ ನಾವೆಲ್ಲ ಅರಿಬೇಕಾಗ್ತದೆ. ಇವತ್ತು ಚಲನಚಿತ್ರ ಸಕ್ಸಸ್ ಆಗಬೇಕು ಅನ್ನೋದ್ರಲ್ಲಿ
ತುಂಬ ಕಷ್ಟ ಇದೆ. ಹಾಗಾಗಿ ಮಹಾಂತೇಶ್ ಅವರು ಈ ಒಂದು ದೊಡ್ಡ ಸಾಧನೆಗೆ ಮೊದಲನೇ ಸಲ ಕೈ ಹಾಕಿರೋದು ನಮ್ಗೆಲ್ರಿಗೂ ಸಂತೋಷ ಆಗುತ್ತೆ. ಇವತ್ತು ಈ ಸಿನಿಮಾ ಸಕ್ಸಸ್ ಆಗಲಿ, ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನಾಯಕ ನಟನ ನೋಡಿದೆ, ನಿಜವಾಗ್ಲೂ ಅವ್ರ ಮುಖದಲ್ಲಿ ಒಂದು ಕಳೆ ಇದೆ. ನಿಜವಾಗ್ಲೂ ಯಾವತ್ತಿದ್ರೂ ಒಂದು ದೊಡ್ಡ ನಟ ಆಗ್ತಾನಂತ ನೋಡಿದ ತಕ್ಷಣ ಅರ್ಥ ಆಯ್ತು. ನಿಮ್ಮ ಚಿತ್ರತಂಡಕ್ಕೆ ನಿಜವಾಗ್ಲೂ ಎಲ್ರಿಗೂ ಒಳ್ಳೇದಾಗ್ಲಿ, ನೀವೆಲ್ಲ ಬೆಳಿಬೇಕು ಆಗ್ಲಿ, ಹಾಗೂ ನಿಮ್ಮ ನಿರ್ದೇಶಕರಿಗೂ ಒಳ್ಳೇದಾಗ್ಲಿ. ಈ ಚಿತ್ರತಂಡ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿ ಆಚೆ ಬಂದು ಮಹಾಂತೇಶ್ ಅವರು ಇನ್ನಷ್ಟು ಸಿನಿಮಾಗಳಲ್ಲಿ ಮಾಡುವ ಶಕ್ತಿ ಕೊಡಲಿ ಮತ್ತು ನಮ್ಮ ಸೌದೆ ಅಣ್ಣ ಸಂಪೂರ್ಣವಾಗಿ ಅವರು ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತಾ ನನಗೆ 2 ಮಾತನ್ನು ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ರಿಗೂ ಧನ್ಯವಾದಗಳು ಅರ್ಪಿಸ್ತಾ, ಟಿವಿ ಮಾಧ್ಯಮದವರಿಗೂ, ಪತ್ರಕರ್ತರಿಗೂ, ಸ್ಟೇಜ್ ಮೇಲೆ ಬಂದಿದ್ದಂಥ ನಮ್ಮ ಲಕ್ಷ್ಮಣ್ ಸಾರರು ಮತ್ತು ಇನ್ನು ಹಿರಿಯರಿಗೂ, ನಮ್ಮ ಮಾಂತೇಶ್ ಪುಟ್ಟಿಲ್ ಸರ್, ಮಾಂತೇಶ್ ಅವ್ರಿಗೂ, ಆಮೇಲೆ ನಮ್ಮ ನಾಗರೆಡ್ಡಿ ಫೈಟಿಂಗ್ ಟೀಚರ್ ನಾಗರೆಡ್ಡಿ ಅವ್ರಿಗೂ, ನಮ್ಮ ಪ್ರವೀಣ್ ಅವ್ರಿಗೂ, ರಾಧವ್ರಿಗೂ, ಮತ್ತು ನಮ್ಮ ಡಿ ಎಫ್ ಸರ್, ನಮ್ಮ ಡಿ ಎಫ್ ಸಾರು, ದಾಸ ಸಾರ್ಗೂ, ವೀರೇಶ್ ಅವ್ರಿಗೂ, ಇನ್ನು ಪ್ರವೀಣ್, ಚಲರಾಜ್ ಸರ್, ಹೊರಟ ಪ್ರಸಾದ್ ಸರ್, ಇನ್ನು ಬಂದಿದ್ದಂಥ ನಮ್ಮ ಇಡೀ ಸಿನಿಮಾ ತಂಡಕ್ಕೂ ನನ್ನ ಮನಪೂರ್ವಕ ವಂದನೆ ಸಲ್ಲಿಸ್ತಾ ಇದ್ದೇನೆ. ನಾವು ಇವರೆಲ್ಲರೂ ಹೇಳಿದಂಗೆ ಒಂದು ದೊಡ್ಡ ಫ್ಯಾಮಿಲಿ ಥರ ನಮ್ಮದು. ಸಿನಿಮಾ ತುಂಬ ಬಿಸಿಲು, ತುಂಬಾ ಪ್ರವೀಣ್ ಅವ್ರಿಗೆ ಕೆಲಸ ಕೊಟ್ಟಿದ್ದೀನಿ ಅನಿಸುತ್ತೆ. ಒಂದು ದೊಡ್ಡ ಡ್ಯಾಮ್, ಒಂದು 100 ಅಡಿ ಡ್ಯಾಮ್ ಮೇಲ್ಗಡೆ ಕೇಬಲ್ ಹಾಕಿ ಅದರಲ್ಲಿ ಒಂದು ಪುಟ್ಟ ಮಗು ಅಲ್ಲಿ ನೇತಾಡತ್ತಾರೆ. ಆ ಮಗು ಆ ಇನ್ಸ್ಟೆಂಟ್ ತೆಗಿಬೇಕಾದ್ರೆ ನನಗೆ ತುಂಬಾ ರಾತ್ರಿ ನಿದ್ದೆನೇ ಬಂದಿರಲಿಲ್ಲ ನನಗೆ. ಯಾಕಂದರೆ ಮಗು ಒರಿಜಿನಲ್ ಆಗಿರಲಿ ಇರಬೇಕು, ಇವರು ಹತ್ತಬೇಕು. ಆ ಮಗುಗೆ ಏನಾದರೂ ಸಣ್ಣದಾಗಿ ಏನಾದರೂ ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಏನಾರು ಆಗುತ್ತೋ ಅನ್ನೋದು ನನ್ನ ಭಯ ತುಂಬಾ ಕಾಡ್ತಿತ್ತು. ಸರಿ, ತೆಗಿಬೇಕು. ಅದೊಂದು ದೊಡ್ಡ ನನಗೆ ಅನುಭವ ಆಗಿತ್ತು. ಅದರಲ್ಲಿ ತುಂಬ ಟೋಟಲಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದೈತೆ. ಡೈರೆಕ್ಟ್ರ್ ಕಥೆ ಹೇಳಿದಾಗೆಲ್ಲ ನನಗೆ ತುಂಬಾ ಇಂಪ್ರೆಸ್ ಆಗ್ತಿತ್ತು. ನಾವಿಬ್ಬರು, ನಾನು ನಾಗರೆಡ್ಡಿ ಅವರು ಇಬ್ಬರು ಸೇರಿಕೊಂಡು ಡಿಸೈನ್ ಮಾಡ್ತಿದ್ವಿ ನೈಟಲ್ಲಿ. ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ. ಪಿ ಕೆ ಎಸ್ ದಾಸ್ ಅವ್ರಿಗೆ ತುಂಬಾ ತಲೆ ತಿಂತಿದ್ದೆ ನಾನು, ಡಿ ಎಫ್ ಅವ್ರಿಗೆ. ಹಣ ಹಿಂಗೆ ತೆಗಿಬೇಕು, ಹಂಗೆ ತೆಗಿಬೇಕು. ಸೊ ಈ ಥರ ಎಲ್ಲ ನಾವು ತುಂಬ ಕಷ್ಟಪಟ್ಟು ತೆಗೆದಿದ್ದೀವಿ. ತುಂಬ ಒಳ್ಳೆಯದಾಗಲಿ ಮತ್ತೆ ಸರ್ಗೆ, ಅವರಿಗೆ ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ. ಅವ್ರಿಗೂ ತುಂಬಾ ಪ್ಯಾಷನ್ ಇದೆ ಸಿನಿಮಾ ಮೇಲೆ. ತುಂಬ ಹಿಂಗೆ ತೆಗಿಬೇಕು ಮಾಸ್ಟ್ರು, ಹೆಂಗೆ ತೆಗಿಬೇಕು ಮಾಸ್ಟ್ರು ಅಂತ ಪಾಪ ಅವರು ಡಿಸೈನ್ ಮಾಡ್ತಿದ್ರು ನಮ್ಮ ಜೊತೆ ಸೇರಿಕೊಂಡು. ಸೆಟ್ ವರ್ಕ್ ಮಾಡ್ತಿದ್ರು, ಬೆಡ್ ತೆಗೆದಾಕ್ತಿದ್ರು. ಈ ಥರ ಎಲ್ಲ ಅನುಭವಗಳಾಗಿದೆ. ತುಂಬ ಸಿನಿಮಾ ಚೆನ್ನಾಗಿ ಬಂದೈತೆ. ಆಕ್ಷನ್ಗಳು ಕೂಡ ತುಂಬ ಎಡಿಟ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಎಫೆಕ್ಟು ಅದೆಲ್ಲ ಇನ್ನು ಇನ್ಪುಟ್ ಏನೇನಿದೆ ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಪ್ರಿಯಲ್ ಸಾರ್ಗೆ ತುಂಬ ನಾನು ನೋವು ಕೊಟ್ಟಿದ್ದೀನಿ. ಸಾರಿ ಸರ್. ಯಾಕಂದರೆ ಇದು ನಮ್ಮ 2ನೇ ಸಿನಿಮಾ. ಲವ್ 360 ಆದಮೇಲೆ ಇದು 2ನೇ ಸಿನಿಮಾ ಮಾಡಿದ್ದೀವಿ ನಾವು. ತುಂಬಾ ಚೆನ್ನಾಗಿ ಬಂದೈತೆ ಸರ್. ಥ್ಯಾಂಕ್ಸ್. ಇನ್ನೇನು ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ಸ್. ಒಳ್ಳೇದಾಗಲಿ, ಸಿನಿಮಾಗೆ ಒಳ್ಳೇದಾಗಲಿ ಸರ್. ಮಂತೆ ಸರ್, ನಾಗರೆಡ್ಡಿ ಸರ್, ಥ್ಯಾಂಕ್ ಯು ಸರ್. ಜಾಸ್ತಿ ಮಾತಾಡೋದ್ರಿಂದ ನಾನು ಸಿನಿಮಾ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ನಾನು ಮಾತಾಡೋದು ತುಂಬ ಕಮ್ಮಿ ಆಗುತ್ತೆ. ಸಿನಿಮಾ ನಿಮ್ಮನ್ನೆಲ್ಲ ಮಾತಾಡ್ತಾರೆ. ನಾನು ಗೆದ್ದಂಗೆ ಒಂದು ಎಕ್ಸಾಮ್ ಬರೆದಿದ್ದೀನಿ. ಮಾಂತೇಶ್ ಅವ್ರ ಎಕ್ಸಾಮ್ ಬರ್ಸೋವ್ರೆ. ಅದರ ರಿಸಲ್ಟು ನೀವು ಕೊಡಬೇಕು. ಥ್ಯಾಂಕ್ ಯು. ಬಂದಿರೋ ಎಲ್ಲರಿಗೂ ನಮ್ಮ ಧನ್ಯವಾದ.